ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಅವರ ಮನಸ್ಸಲ್ಲಿ ನಿಮ್ಮ ಸ್ಥಾನ ಏನಾದರೂ ಬದಲಾಗ್ತಾ ಇದೆಯಾ ಅವರ ಮನಸ್ಸಲ್ಲಿ ಅನ್ನೋದನ್ನು ಚೆಕ್ ಮಾಡೋಣ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆಗ್ತಿದೆ, ನಿಮಗೆ ಅನ್ವಯ ಆಗ್ತಾ ಇದೆ ಅಂತ ಹೇಳಿದರೆ ಖಂಡಿತವಾಗಿಯೂ ವಾಚ್ ಮಾಡಿಕೆ ಕಂಟಿನ್ಯೂ ಮಾಡಬಹುದು. ಆ್ಯಂಡ್ ನಿಮ್ಮದಲ್ಲದಂತಹ ವಿಷಯಗಳು ಇಲ್ಲಿ ಮೆಸೇಜಸ್ಗಳು ನಿಮಗೆ ಸಿಗ್ತಾ ಇದೆ, ಅದನ್ನು ಜಸ್ಟ್ ಲೆಟ್ ಗೋ ಮಾಡಿ. ಅದು ನಿಮಗಲ್ಲ, ಬೇರೆ ಬ್ಯೂಟಿಫುಲ್ ಸೋಲ್ಗೆ ಕನೆಕ್ಟ್ ಆಗುವಂಥದ್ದಾಗಿರುತ್ತೆ. ನಿಮಗೆ ಯಾವ್ದು ಕನೆಕ್ಟ್ ಆಯಿತು, ನಿಮಗೆ ಯಾವುದು ರೆಸೊನೇಟ್ ಆಯಿತು ಅದನ್ನು ಮಾತ್ರ ಸ್ವೀಕರಿಸಿ, ಓಕೆನಾ? ಸೊ ನಿಮ್ಮೆಲ್ಲರ ಪ್ರೀತಿಗೆ, ನಿಮ್ಮೆಲ್ಲರ ಸಪೋರ್ಟಿಗೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ, ನಿಮ್ಮ ಸಪೋರ್ಟ್ ಕೂಡ ಹೀಗೆ ಇರಲಿ. ಇನ್ನೊಂದು ಚಾನಲಲ್ಲೂ ಕೂಡ ರೀಡಿಂಗ್ ಬರುತ್ತೆ, ಅಲ್ಲೂ ಕೂಡ ನೀವು ಎನರ್ಜಿನ ರಿಸೀವ್ ಮಾಡಿಕೊಡಿ. ನಿಮ್ಮೆಲ್ಲರಿಗೂ ಕೂಡ ಅನುಕೂಲ ಆಗಲಿ ಅಂತಲೇ ಕೂಡ ಎರಡೂ ಚಾನಲಲ್ಲೂ ಸಪ್ರೇಟಾಗಿ ರೀಡಿಂಗ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಅಲ್ಲೂ ಕೂಡ ನೀವು ಚೆಕ್ ಮಾಡಬಹುದು. ಆ್ಯಂಡ್ ಅಲ್ಲೂ ಕೂಡ ಕನೆಕ್ಟ್ ಆಗಿ ನಿಮ್ಮೆಲ್ಲರ ಸಪೋರ್ಟ್ ಈ ಚಾನಲಲ್ಲಿ ಹೇಗಿತ್ತು, ಈ ಚಾನಲ್ನ ನೀವೆಲ್ಲರೂ ಸಪೋರ್ಟಿಂದ ಹೇಗೆ ಬೆಳೆಸಿದ್ದೀರಾ, ಆ ಚಾನಲ್ನು ಕೂಡ ಬೆಳೆಸಬೇಕು. ಅಲ್ಲೂ ಕೂಡ ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು, ಓಕೆನಾ? ಸೊ ಸಾಧ್ಯವಾದಷ್ಟು ನಾನು ನಿಮ್ಮ ಜೊತೆ ಕನೆಕ್ಟ್ ಆಗ್ತೀನಿ, ನೀವು ನನ್ನ ಜೊತೆ ಕನೆಕ್ಟ್ ಆಗಿ ನಿಮ್ಮೆಲ್ಲರ ಪ್ರೀತಿ ಯೂನಿವರ್ಸ್ ಬ್ಲೆಸ್ಸಿಂಗ್ಸಿಂದ, ಯೂನಿವರ್ಸ್ನ ಒಂದು ಗೈಡೆನ್ಸಿಂದ ನಿಮ್ಮೆಲ್ಲರ ಪ್ರೀತಿನ ಸರಿ ಮಾಡಬೇಕು ಅನ್ನೋಂಥ ಉದ್ದೇಶನ ಇಟ್ಕೊಂಡು ಈ ಚಾನಲ್ನ ಕ್ರಿಯೇಟ್ ಮಾಡಿರೋದು. ಆ್ಯಂಡ್ ರೀಡಿಂಗ್ಸ್ ಕೂಡ ಮಾಡುವಂಥ ಉದ್ದೇಶ, ಓಕೆನಾ? ಸೊ ಬೇರೆ ಇನ್ನೇನು ಇಂಟೆನ್ಷನ್ ಇಲ್ಲ. ನಿಮ್ಮ ಮೈಂಡಲ್ಲಿ ಯಾವ ರೀತಿಯಾಗಿ ಅಂದ್ಕೊಂಡಿದ್ದೀರೋ ನನಗೆ ಗೊತ್ತಿಲ್ಲ, ಬಟ್ ನನ್ನ ಉದ್ದೇಶ ಇರೋದು ಈ ರೀತಿಯಾಗಿ ನಿಮ್ಮೆಲ್ಲರ ಪ್ರೀತಿ ಚೆನ್ನಾಗಿರಬೇಕು, ನಿಮ್ಮ ಪರ್ಸನ್ ಜೊತೆಗೆ ನೀವು ಹ್ಯಾಪಿಯಾಗಿ ಲೈಫ್ನ ಲೀಡ್ ಮಾಡಬೇಕು, ಅಷ್ಟೇ ಉದ್ದೇಶ, ಓಕೆ? ಸೊ ಎಸ್, ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಲಿಕ್ಕೆ ಪ್ರತಿಯೊಬ್ಬರು ಕೂಡ ನನ್ನ ಪ್ರೀತಿ ನನಗೆ ಸಿಕ್ಕಿದೆ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಇವತ್ತು ಕನ್ನಡದಲ್ಲಿ ಕಮೆಂಟ್ ಹೇಳಿದ್ದೀನಿ, ಕನ್ನಡ ಅಕ್ಷರ ಬರೀಬೇಕಿದ್ರೆ ಗಮನ ಇರಲಿ. ನೀವೆಲ್ಲರೂ ಕರ್ನಾಟಕದಲ್ಲಿದ್ದೀರಾ, ಓಕೆ? ಸೊ ನೀವೆಲ್ಲರೂ ಕನ್ನಡ ಮಾತಾಡ್ತೀರಾ, ನೀವು ಕನ್ನಡಿಗರು, ನೆನಪಿರಲಿ. ಸೊ ಕನ್ನಡ ಭಾಷೆಯನ್ನು, ಕನ್ನಡ ಪದಗಳನ್ನು, ಕನ್ನಡ ಅಕ್ಷರಗಳನ್ನು ನೋಡಿಬಿಟ್ಟು ಕಮೆಂಟ್ ಮಾಡಿ, ಓಕೆನಾ? ಸೊ ನೀವು ಕರ್ನಾಟಕದವರು, ಅದು ಫಸ್ಟು ನೆನಪಿರಲಿ, ಓಕೆ? ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನಿಮ್ಮ ಪರ್ಸನ್ ಎನರ್ಜಿನ ಒಂದು ಸೆಕೆಂಡ್ ಆದ್ರೂ ಕಣ್ಮುಚ್ಚಿ ಫೀಲ್ ಮಾಡಿ ಅವ್ರ ಹೆಸರನ್ನ ಮನಸ್ಸಲ್ಲೇ 3 ಬಾರಿ ಹೇಳ್ಕೊಳ್ಳಿ. ಕ್ಯಾಂಡಲ್ ಹಚ್ಚಿದಾಗಲೂ ಕೂಡ ಅವರ ಹೆಸರನ್ನ ಫೀಲ್ ಮಾಡ್ತಾ ಹೇಳಬೇಕಾಗತ್ತೆ. ಈಗಲೂ ಕೂಡ ಅವರ ಎನರ್ಜಿನ, ಅವ್ರ ಜೊತೆ ಕಳೆದಂತಹ ಹ್ಯಾಪಿ ಮೂಮೆಂಟ್ಸ್ನ ಫೀಲ್ ಮಾಡಿ. ಜಸ್ಟ್ ನೆನ್ಪು ಮಾಡಿಕೊಂಡು ಆ ಒಂದು ಪಾಸಿಟಿವ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಸೊ ನೀವು ಪಾಸಿಟಿವಿಂದ ಈ ರೀಡಿಂಗ್ನ ನೋಡಿದ್ರೆ ನಿಮಗೆ ಪಾಸಿಟಿವ್ ಮೆಸೇಜಸ್ಸೇ ನಿಮಗೆ ಸಿಗುತ್ತೆ, ಡೋಂಟ್ ವರಿ, ಓಕೆ? ಸೊ ಎಸ್, ಆದಿಪರಾಶಕ್ತಿ ಜಗನ್ಮಾತೆ ಏನು ಬರ್ತಾ ಇದೆ ಎನರ್ಜಿ ಚೆಕ್ ಮಾಡೋಣ. ಸೊ ಕ್ಯಾಂಡಲ್ ನೋಡ್ಕೊಂಡು ಹೇಳ್ಕೊಳ್ಳಿ, ಅವ್ರ ಹೆಸರನ್ನ ಮನಸ್ಸಲ್ಲೇ 3 ಬಾರಿ ಹೇಳ್ಕೊಳ್ಳಿ, ಓಕೆ? ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ಫುಲ್ ನಿಮ್ಮಿಂದ ದೂರ ಹೋಗಲಿಲ್ಲ ಇನ್ನೂ ಕೂಡ, ಆದರೆ ಅವ್ರ ಮನಸ್ಸಲ್ಲಿ ಕನ್ಫ್ಯೂಷನ್ ಇದೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ, ಗೊಂದಲ ತುಂಬಾ ಇದೆ ಇಲ್ಲಿ, ಓಕೆ? ಅವರು ನಿಮ್ಮ ಸ್ಥಾನವನ್ನು ಯಾವುದೇ ಕಾರಣಕ್ಕೂ ಕಡಿಮೆ ಮಾಡಲ್ಲ, ಇದು 100% ಶ್ಯೂರ್. ನಿಮಗಿಲ್ಲಿ ಅರ್ಜೆಂಟ್ ಮೆಸೇಜ್ ಏನಾದರೂ ಸಿಗಬೇಕು ಅಂತ ಹೇಳಿದ್ರೆ ಈ ಅರ್ಜೆಂಟ್ ಮೆಸೇಜ್ ನಿಮಗೋಸ್ಕರ. ನಿಮ್ಮ ಸ್ಥಾನವನ್ನು ಯಾವುದೇ ಕಾರಣಕ್ಕೂ ನಿಮ್ಮ ಪರ್ಸನ್ ಕಡಿಮೆ ಮಾಡಲ್ಲ ಅನ್ನುವಂಥದ್ದು ಒಂದು ಸ್ಟ್ರಾಂಗ್ ಪಾಸಿಟಿವ್ ಮೆಸೇಜ್ ನಿಮಗಿಲ್ಲಿ ಸಿಗ್ತಾ ಇದೆ. ಆದರೆ ನಿಮ್ಮನ್ನು ಪರೀಕ್ಷೆ ಮಾಡ್ತಿದ್ದಾರೆ, ಓಕೆ? ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬ ಪರೀಕ್ಷೆ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಪರೀಕ್ಷೆಯಲ್ಲಿ ಅಂತ ಹೇಳಿದ್ರೆ 24/7 ನಿಮ್ಮನ್ನು ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ, ಓಕೆ? ಅವರ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಬಗ್ಗೆ ಪೂರ್ತಿ ಮನಸ್ಸಿಂದ ಅವರು ಕಮಿಟ್ ಆಗಿಲ್ಲ ನಿಮ್ಮ ಜೊತೆಗೆ. ಎಲ್ಲೋ ಒಂದು ಕಡೆ ಅವರಿಗೆ ಕನ್ಫ್ಯೂಷನ್ ಇದೆ ಅನ್ನೋಂಥ ಒಂದು ಎನರ್ಜಿ ಬರ್ತಿರೋದ್ರಿಂದ
ಇದು ನಿಜವಾದ ಪ್ರೀತಿನಾ, ಈ ವ್ಯಕ್ತಿ ಜೊತೆ ನಂಗೆ ನಿಜವಾಗ್ಲೂ ಪ್ರೀತಿ ಇದೆಯಾ ಅಥವಾ ತಾತ್ಕಾಲಿಕವಾಗಿರುವಂತಹ ಫೀಲಿಂಗ ಇದು ಅಂತ ಇಲ್ಲಿ ಅವರಿಗೆ ಪದೇ ಪದೇ ಆ ಪ್ರಶ್ನೆ ಅವ್ರ ಮನಸ್ಸಲ್ಲಿ ಮೂಡ್ತಾ ಇದೆ. ಸೊ ಈ ವ್ಯಕ್ತಿಗೆ ಪ್ರೀತಿ ಅಂದ್ರೆ ಸ್ವಲ್ಪ ಅಲರ್ಜಿ ಆಗಿರ್ಬೋದು, ಯಾಕಂದ್ರೆ ಪಾಸ್ಟ್ ಅಲ್ಲೂ ಕೂಡ ಎಲ್ಲ ಒಂದ್ ಕಡೆ ಈ ವ್ಯಕ್ತಿ ಪ್ರೀತಿ ಅನ್ನೋ ವಿಷಯದಲ್ಲಿ ಎಡವಿದ್ದಾರೆ. ಸೊ ಹಾಗಾಗಿ ಈಗ ಸಿಗ್ತಿರುವಂತ ಪ್ರೀತಿನ ಅವ್ರೆಲ್ಲ ಒಂದ್ ಕಡೆ ಅನುಮಾನ ಮಾಡ್ತಾ ಇರಬಹುದು ಅಥವಾ ಸ್ವಲ್ಪ ಟೈಮ್ ತಗೊಳ್ತಾ ಇದ್ದಾರೆ. ಓಕೆ, ಇದು ನಿಜವಾಗ್ಲೂ ಪ್ರೀತಿನೇನಾ ಅಥವಾ ತಾತ್ಕಾಲಿಕವಾಗಿ ಈ ವ್ಯಕ್ತಿ ಮೇಲೆ ನನಗಿರುವಂತ ಫೀಲಿಂಗ್ಸ್ ಅನ್ನೋಂಥ ಪ್ರಶ್ನೆ ಅವರಲ್ಲಿ ಪದೇ ಪದೇ ಆಗಿ ಬರ್ತಾ ಇದೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ನೋಡಬಹುದು ಈ ಕಡೆ ಒಂದು ದಾರಿ, ಎರಡು ದಾರಿಗಳಂತೆ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಪರ್ಸನ್ ಎನರ್ಜಿಲಿ. ಅವರ ಮನಸ್ಸಲ್ಲಿ ದ್ವಂದ್ವ ಮನಸ್ಸಿರುವಂತಹ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ನೋಡಿದಾಗ ಅವರಿಗೊಂದಷ್ಟು ಒತ್ತಡಗಳು, ಸ್ಟ್ರೆಸ್ ಇದೆ. ಮನೆಯ ಬಗ್ಗೆ, ಫ್ಯಾಮಿಲಿ ಬಗ್ಗೆ ಒತ್ತಡಗಳಿರ್ಬೋದು, ಕೆಲಸದ ಒತ್ತಡ ಆಗಿರಬಹುದು, ಅಥವಾ ಅವರಲ್ಲಿ ಈಗೋ ಕೂಡ ಇರಬಹುದು. ಆ್ಯಂಡ್ ಇಲ್ಲಿ ಅವರ ಒಂದು ಪರಿಸ್ಥಿತಿಯಲ್ಲಿ, ಈಗಿನ ಪರಿಸ್ಥಿತಿಯಲ್ಲಿ ಜವಾಬ್ದಾರಿಗಳು ಜಾಸ್ತಿ ಇದೆ. ಓಕೆ, ಇದು ಒಂದನೇ ದಾರಿ. ಆದರೆ ಇನ್ನೊಂದು ದಾರಿಯಲ್ಲಿ ಪ್ರೀತಿ, ಅದು ನೀವು. ಸೊ ಈ ಪ್ರೀತಿಯಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಅವರಿಗೆ ಇದು ನಿಜನಾ, ಟೆಂಪ್ರವರಿನ, ಆಕರ್ಷಣೆನಾ, ಜಸ್ಟ್ ಅಟ್ರಾಕ್ಷನ್ನ, ಸೊ ಈ ಥರದ ಗೊಂದಲಗಳು ಕೂಡ ನಿಮ್ಮ ಪರ್ಸನ್ ಮನಸ್ಸಲ್ಲಿ ಇದೆ. ಓಕೆ, ಆದರೆ ಗಮನಿಸಿ, ಇಲ್ಲಿ ನೋಡಬಹುದು ಎಲ್ಲ ವ್ಯಾಕ್ಸ್ಗಳು ಒಂದೇ ಕಡೆ ಸೇರ್ತಾ ಇದೆ. ಅಂತಿಮವಾಗಿ ಅವರ ಹೃದಯದಲ್ಲಿ ಅವರ ಮಾತು ಅಂದ್ರೆ ಅವ್ರ ಹೃದಯದ ಮಾತನ್ನೇ ಅವರು ಕೇಳ್ತಾರೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಅವರ ಮನಸ್ಸಿನ ಮಾತನ್ನ ಅವ್ರು ಹೆಚ್ಚಾಗಿ ಕೇಳ್ತಾರೆ. ಸೊ ನೋಡ್ಬೋದು, ಒಂದು ಸೈಕಲ್ ರೂಪದಲ್ಲಿ ಟರ್ನ್ ಆಗ್ತಾ ಇದೆ ಅವಾಗಿಂದ. ಸೊ ಅವರು ನಿಮ್ಮ ಬಗ್ಗೆ ರಿಪೀಟ್ ಆಗಿ ಯೋಚಿಸ್ತಾ ಇದ್ದಾರೆ. ನೀವು ಅವ್ರ ಮನಸ್ಸಲ್ಲಿ ಫಿಕ್ಸ್ ಆಗಿದ್ದೀರಾ. ಓಕೆ, ಇಲ್ಲಿ ಸ್ಥಾನ ಬದಲಾಗ್ತಾ ಇದೆಯಾ ಅಂತ ನೋಡಿದಾಗ ಹೌದು, ಆ ಒಂದು ಸ್ಥಾನ ಬದಲಾಗುವಂಥದ್ದು ಕೆಳಮಟ್ಟದಲ್ಲಿ ಅಲ್ಲ, ನಿಮ್ಮ ಸ್ಥಾನ ಇನ್ನು ಡೀಪ್ ಆಗಿ ಕನೆಕ್ಷನ್ ಹತ್ತಿರ ಆಗ್ತಾ ಇರುವಂತಹ ಒಂದು ಎನರ್ಜಿ ಬರ್ತಿದೆ. 6 ಅನ್ನುವಂತಹ ಒಂದು ಇಲ್ಲಿ ನಂಬರ್ ನೋಡಬಹುದು. 6 ರಿವರ್ಸ್ ಆಗಿ ಬಂದಿದೆ. 6 ಡೇಸ್, 6 ಅವರ್ಸ್, 6 ಮಂತ್, 6 ವೀಕ್ ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ನಿಮ್ಮ ಡೇಟ್ ಆಫ್ ಬರ್ತ್ 6 ಆಗಿರಬಹುದು ಅಥವಾ ನಿಮ್ಮ ಪರ್ಸನ್ ಡೇಟ್ ಆಫ್ ಬರ್ತ್ 6 ಆಗಿರಬಹುದು. ಆ್ಯಂಡ್ ಇಲ್ಲಿ ಯಾರೆಲ್ಲ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ, ವಿ ಲೆಟರ್, Y letter, S letter, D letter, J letter, G letter, A, N, M, I, K, L, R. Date 19/6 ಫಸ್ಟಿಗೆ ಬಂದಿದೆ 6 ಅನ್ನುವಂಥದ್ದು. ಓಕೆ, 16 to 21st, 28, 28. ಓಕೆ, 31st, 31. ವೆರಿ ಇಂಪಾರ್ಟೆಂಟ್, 6 ಅವರ್ಸ್, 6 ಮಿನಿಟ್ಸ್, 6 ಡೇಸ್. ಓಕೆ, ಆ್ಯಂಡ್ 4 ಕೂಡ ಇಲ್ಲಿ ತುಂಬ ಇಂಪಾರ್ಟೆಂಟ್ ಇದೆ. ನೋಡಬಹುದು, ರಿಸೀವ್ ಮಾಡ್ಕೊಳ್ತೀರಾ ವೆರಿ ಸೂನ್. ಅವರಿಂದ ಟ್ರಯಾಂಗಲ್ ಬರ್ತಾ ಇದೆ, ಚೆಕ್ ಮಾಡಬಹುದು. ಸೊ ಕಾಣಿಸ್ಲಿ ಅಂತ ನಮಗಿಲ್ಲಿ ಸಿ. ಓಕೆ, ಸೊ ವೆರಿ ಸೂನ್ ಅವ್ರ ಕಡೆಯಿಂದ ಮೆಸೇಜ್ ನಿಮಗೆ ಸಿಗತ್ತೆ. ಓಕೆ,
ರಾಶಿಗಳು ಏನಿದೆ ಚೆಕ್ ಮಾಡೋಣ. ಮಕರ ರಾಶಿ, ಮೇಷ, ಧನಸ್ಸು, ವೃಶ್ಚಿಕ, ವೃಷಭ, ಕರ್ಕಾಟಕ, ಮೀನ. ಇಯರ್ ಚೆಕ್ ಮಾಡೋಣ. ಓಕೆ, ಇಲ್ಲಿ ವೈಟ್ ಕಲರ್, ಸಮಥಿಂಗ್ ವೈಟ್ ಕಲರ್ ಇಲ್ಲಿ ಮೆನ್ಷನ್ ಆಗ್ತಾ ಇದೆ. ನೀವು ಇವತ್ತಿನ ದಿನ ವೈಟ್ ಡ್ರೆಸ್ ಹಾಕಿರ್ಬೋದು, ಅಥವಾ ಲಾಸ್ಟ್ ಟೈಮ್ ನೀವು ಅವ್ರನ್ನ ಮೀಟ್ ಮಾಡಿದಾಗ ವೈಟ್ ಡ್ರೆಸ್ ಹಾಕಿರ್ಬೋದು, ನೀವು ಅಥವಾ ನಿಮ್ಮ ಪರ್ಸನ್. ವೈಟ್ ಡ್ರೆಸ್ ಇರುವಂತಹ ಪಿಕ್ ನಿಮ್ಮ ಹತ್ರ ಇದೆ ಆ ವ್ಯಕ್ತಿದು. ಚೂಡಿದಾರ್ ಅಥವಾ ಸ್ಯಾರಿ ಅಥವಾ ಶರ್ಟ್, ಟೀ ಶರ್ಟ್. ಓಕೆ, ನೋಡ್ಬೋದು ಹಾರ್ಟ್. ಓ ಮೈ ಗಾಡ್, ನೈಸ್ ನೈಸ್ ಡಿಯರ್ಸ್. ಒಂದು ಸ್ಟೆಪ್ ಹಾಕಿ ನೀವೆಲ್ಲರೂ ಅಲ್ಲೇ ಕುತ್ಕೊಂಡಲ್ಲೇ. ಸಮಥಿಂಗ್ ಪಾಸಿಟಿವ್ ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ನೋಡ್ಬೋದು ಹಾರ್ಟ್ ಕ್ರಿಯೇಟ್ ಆಗ್ತಾ ಇದೆ. ಸೊ ಎಲ್ಲ ಗೊಂದಲಗಳು, ಎಲ್ಲ ಸಮಸ್ಯೆಗಳನ್ನು ಮೀರಿ ಈ ಪ್ರೀತಿನ ನೀವು ಪಡ್ಕೊಳ್ತೀರಾ. ಈ ವ್ಯಕ್ತಿಯಿಂದ ನೀವು ಪ್ರೀತಿನ ಪಡ್ಕೊಳ್ತೀರಾ. ಸೊ ಪಾಸಿಟಿವ್ ರಿಸೀವ್. ಓಕೆ, ಸೊ ಈ ಎನರ್ಜಿನ ಪಾಸಿಟಿವ್ ಆಗಿ ನೀವು ಇದನ್ನು ರಿಸೀವ್ ಮಾಡ್ಕೊಳ್ಳಿ. 1984, 1982, 1998, 1990, 1996, 2001, 2003, 1979. ಓಕೆ, 30+ ಏಜ್, 30 or 30+ ಏಜ್ ಅಂತ ಇಲ್ಲಿ ಮೆನ್ಷನ್ ಆಗ್ತಾ ಇದೆ. ನಿಮ್ಮ ಏಜ್ ಇರ್ಬೋದು, ನಿಮ್ಮ ಪರ್ಸನ್ ಏಜ್ ಇರ್ಬೋದು. ಓಕೆನಾ? ಎಸ್, ತುಂಬ ಡಯಟ್ ಅಥವಾ ಬಾಡಿ ಹೆಲ್ತ್ ಕಾನ್ಷಿಯಸ್ ನಿಮ್ಮ ಪರ್ಸನ್ ಅಂತ ಒಂದು ಎನರ್ಜಿಲಿ ಬರ್ತಿದೆ. ಇವಾಗಲೂ ಕೂಡ ತುಂಬ ಡಯಟ್ ಮಾಡೋದು ಅಥವಾ ಅವರ ಒಂದು ದೇಹದ ಒಂದು ಹೆಲ್ತ್ನ ತುಂಬ ಕಾಪಾಡ್ಕೊಳ್ಳೋದು, ಅದ್ರ ಬಗ್ಗೆ ತುಂಬ ಕಾನ್ಷಿಯಸ್ ಆಗಿದ್ದಾರೆ. ಸೊ ನಿಮ್ಮ ಹತ್ರನೂ ಕೂಡ ಹೇಳ್ತಿರ್ಬೋದು, ಜಿಮ್ಮಿಗೆ ಹೋಗ್ತಿರ್ಬೋದು ನಿಮ್ಮ ಪರ್ಸನ್. ಸೊ ಹೆಲ್ತನ್ನ ನೋಡ್ಕೊಳ್ಬೇಕು, ಹೆಲ್ತ್ ಇಂಪಾರ್ಟೆಂಟ್. ಫುಡ್ ತಗೊಳ್ಳೋದ್ರಲ್ಲೂ ಅಷ್ಟೇ ತುಂಬ ಸ್ವೀಟ್ನೆಲ್ಲ ಅವಾಯ್ಡ್ ಮಾಡ್ತಿರುವಂಥದ್ದು, ಅವಾಯ್ಡ್ ಮಾಡಬೇಕು ಅಂತ ನಿಮ್ಮ ಹತ್ರ ಮಾತಾಡ್ತಿರುವಂತಹ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಿದೆ. ಓಕೆ, ಎಸ್, ಚೆಕ್ ಮಾಡೋಣ. ಕಾಣಿಸುತ್ತಾ? ಒಂದು ಕಾಣುವ ಹಾಗೆ ಇಡೋಣ. ಇವಾಗ ಕಾಣಿಸ್ತಾ ಇದೆ. 1 minute. ಎಸ್, Six of Cups. See, 6 is very important. ಓಕೆ, ಫಸ್ಟ್ ಕಾರ್ಡೆ ನಿಮಗೆ 6 of Cups ಬಂದಿದೆ. ಐ ಥಿಂಕ್ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. 6 ನಂಬರ್ ನಿಮ್ಮ ರಿಲೇಷನ್ಶಿಪ್ಪಿಗೆ ತುಂಬಾ ಕನೆಕ್ಟ್ ಆಗಿದೆ. ಆ್ಯಂಡ್ 6 ನಂಬರ್ ಆಲ್ಸೋ ಶುಕ್ರ. ಓಕೆ, ಲವ್, ರಿಲೇಷನ್ಶಿಪ್, ಮನಿ ಸಂಬಂಧಪಟ್ಟಂಥದ್ದು. ಓಕೆ, ನೈಟ್ ಆಫ್ ಸಾರ್ಟ್ಸ್ ಕೂಡ ಇದೆ. ಸಿ, 6 of Wands. ಸಮಥಿಂಗ್ ಈಸ್ ಪಾಸಿಟಿವ್. ಓಕೆ, ಸೊ ಎನರ್ಜಿ ಈ ರೀತಿಯಾಗಿ ಹೈ ಎನರ್ಜಿ, ಪಾಸಿಟಿವ್ ಎನರ್ಜಿಲಿ ಬರ್ತಿದೆ. ದ ಸ್ಟಾರ್ ಕಾರ್ಡ್ ಬರ್ತಿದೆ. ಓಕೆ, ಓ ಮೈ ಗಾಡ್. 2 of Pentacles, 9 of Wands, 21, 3, the World. ಓಕೆ, ಬ್ಯೂಟಿಫುಲ್. ಬಾಟಮ್ ಆಫ್ ದ ಕಾರ್ಡ್ ಪೇಜ್ ಆಫ್ ಕಪ್ಸ್ ಬರ್ತಿದೆ. ಆದಿಪರಾಶಕ್ತಿ ಜಗನ್ಮಾತೆ. ಓಕೆ,
ಇಲ್ಲಿ 2 ಆಫ್ ಪೆಂಟಿಕಲ್ ಬಂದಿರೋದ್ರಿಂದ ಅವರ ಎನರ್ಜಿ ಇಲ್ಲಿ ಅವ್ರು ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ ಆ್ಯಂಡ್ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅವರು ಹೆದರ್ತಾ ಇದ್ದಾರೆ. ಆ ಮಿಸ್ ಮಾಡ್ತಿರೋಂಥ ಎನರ್ಜಿನ ನಿಮ್ಮ ಹತ್ರ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅವ್ರು ಇಲ್ಲಿ ಭಯ ಪಡ್ತಿರುವಂತಹ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಆ್ಯಂಡ್ ಇಲ್ಲಿ ದ ಸ್ಟಾರ್ ಕಾರ್ಡ್ ಬರ್ತಿರೋದ್ರಿಂದ ನೀವು ಅವರ ಮನಸ್ಸಿನಲ್ಲಿ ಕೇವಲ ವ್ಯಕ್ತಿ ಅಲ್ಲ, ಇಮೋಷ್ನಲ್ ಕಂಫರ್ಟ್ ಅನ್ನುವಂಥ ಒಂದು ಎನರ್ಜಿ ಬರ್ತಿದೆ. ಅವರು ದುಃಖದಲ್ಲಿದ್ದಾಗ ನೆನಪಾಗೋದು ನೀವು. ಓಕೆ, ಹಾಗೇನೆ ಅವರು ಖುಷಿಯಲ್ಲಿದ್ದಾಗ ಹಂಚಿಕೊಳ್ಬೇಕು ಅನ್ನಿಸುವಂತಹ ವ್ಯಕ್ತಿನೂ ಕೂಡ ನೀವೇ. ಸಿ ಪೇಜ್ ಆಫ್ ಕಪ್ಸ್. ಓಕೆ, ಬರೀ ಇವ್ರು ನನಗೆ ದುಃಖದಲ್ಲಿದ್ದರೆ ಸಾಕಪ್ಪ ನನ್ನ ಜೊತೆಗೆ ಅನ್ನೋ ಥರ ಯೋಚನೆ ಮಾಡುವಂಥ ವ್ಯಕ್ತಿ ಅಲ್ಲ. ಅವ್ರ ಖುಷಿಯಲ್ಲೂ ಕೂಡ ನಿಮ್ಮನ್ನು ಅವರು ಫೀಲ್ ಮಾಡ್ತಾರೆ, ಅವ್ರ ಖುಷಿಯಲ್ಲೂ ಕೂಡ ನಿಮ್ಮ ಜೊತೆಗೆ ಇರಬೇಕು ಅಂತ ಇಲ್ಲಿ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಸ್ಥಾನ ಯಾವಾಗಲೂ ಈ ಲೆವೆಲ್ಲಿಗೆ ಅಂದರೆ ಹಾರ್ಟ್ ಸ್ಪೇಸ್ನಲ್ಲಿ ಇರ್ತೀರ, ಅವರ ಹೃದಯದಲ್ಲಿ ಜೋಪಾನವಾಗಿ ಇರ್ತೀರ. ಓಕೆನಾ? ಸೊ ಇಲ್ಲಿ ಮುಂದಿನ ಬದಲಾವಣೆ ಕೂಡ ಇಲ್ಲಿ ಬರ್ತಿರುವಂಥದ್ದು ದ ಎಂಪರರ್, ಒಂದು ಜನ್ಮ ಅಥವಾ ಪುನರ್ಜನ್ಮ ಅನ್ನುವಂಥದ್ದು ಇಲ್ಲಿ ನಿಮಗೆ ಬರ್ತಾ ಇದೆ ಈ ಪ್ರೀತಿಯಲ್ಲಿ. ಓಕೆನಾ? ಸೊ ನೋಡ್ಬೋದು, ಒಂದು ತಾಯಿ ಅಥವಾ ಒಂದು ಪ್ರೆಗ್ನೆಂಟ್ ವುಮೆನ್ ಅಥವಾ ಒಂದು ಪ್ರೆಗ್ನೆಂಟ್ ಅನ್ನುವಂಥದ್ದು ಒಂದು ಜನ್ಮವನ್ನು ಕೊಡುವಂಥದ್ದು ಅಂತ ಹೇಳಿದ್ರೆ ಒಂದೊಂದು ಪುನರ್ಜನ್ಮನೇ ಅದು ತಾಯಿಗೆ, ಒಂದು ಹೆಣ್ಣು ಮಗುವಿಗೆ ಅಲ್ವಾ. ಹೆಣ್ಣಿಗೆ ಅದು ಒಂದು ಮಗುವಿಗೆ ಜನ್ಮ ಕೊಡೋದು ಅಂತ ಹೇಳಿದ್ರೆ ಒಂದು ಪುನರ್ಜನ್ಮ. ಆ ಮಗುವಿಗೂ ಒಂದು ಜನ್ಮ, ಪುನರ್ಜನ್ಮ ಅಂದ್ರೆ ಒಂದು ಫಸ್ಟ್ನೇದು ಒಂದು ಜನ್ಮ ಆಗಿರುತ್ತೆ, ತಾಯಿಗೂ ಕೂಡ ಅದೇ ರೀತಿಯಾಗಿ ಜನ್ಮ ಆಗಿರುತ್ತೆ. ಸೊ ಅದೇ ರೀತಿಯಾಗಿ ನಿಮ್ಮ ಪ್ರೀತಿಯಲ್ಲಿ ಒಂದು ಪುನರ್ಜನ್ಮವನ್ನ ತಾಳ್ತಾ ಇರುವಂತಹ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆನಾ? ಇಲ್ಲಿ ನಿಮ್ಮ ಪರ್ಸನ್ಗೆ ಒಂದು ರಿಯಲೈಸೇಷನ್ ಬರ್ತಾ ಇದೆ. ಅವ್ರು ನಿಮಗೆ ಇದ್ದ ಮಹತ್ವವನ್ನ, ನಿಮಗಿದ್ದಂಥ ಮಹತ್ವವನ್ನ ಅವರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಬಹುಶಃ ಒಂದು ಮೆಸೇಜ್ ಅಥವಾ ಒಂದು ಅಕಸ್ಮಾತ್ ಆಗಿ ಒಂದು ಸಂಪರ್ಕ ಬರುತ್ತೆ. ಇದು ತುಂಬಾನೇ ಇಂಪಾರ್ಟೆಂಟ್. ಅದು 6 minutes, 6 hours, 6 days ಅಲ್ಲಿ, 6 month ಅಲ್ಲಿ ತುಂಬಾನೇ ಇದು ಎನರ್ಜಿ ಬರ್ತಿರೋದು. ಇಷ್ಟು ದಿನದಲ್ಲಿ ಅವರಿಂದ ನೀವು ಕಾಲ್ ಅಥವಾ ಮೆಸೇಜ್ನ ನೀವು ರಿಸೀವ್ ಮಾಡ್ಕೊಳ್ತೀರಾ ಅನ್ನೋಂಥ ಒಂದು ಎನರ್ಜಿಲಿ ಹೈ ಎನರ್ಜಿ ಬರ್ತಿದೆ. ಓಕೆನಾ? ಅವ್ರ ಮನಸ್ಸಲ್ಲಿ ನಿಮ್ಮ ಸ್ಥಾನ ಯಾವ ರೀತಿಯಲ್ಲಿ ಬದಲಾಗ್ತಿದೆ ಅಂತ ಹೇಳಿದ್ರೆ, ಅದು ಕಡಿಮೆ ಆಗುವಂಥ ದಿಕ್ಕಿನಲ್ಲಿ ಅಲ್ಲ, ಗಂಭೀರವಾಗುವಂತಹ ದಿಕ್ಕಿಗೆ ನಿಮ್ಮ ಒಂದು ಸ್ಥಾನ ಅವ್ರ ಮನಸ್ಸಲ್ಲಿ ಬದಲಾಗ್ತಾ ಇದೆ. ನೀವಿಲ್ಲಿ ಮಾಡಬೇಕಾಗಿರೋದು ಸಹನೆಯನ್ನು ಇಡಿ, ಆದರೆ ನಿಮ್ಮ ಸ್ವಾಭಿಮಾನವನ್ನ ಕಳೆದುಕೊಂಡು ಇಲ್ಲಿ ಸಹನೆಯನ್ನು ಇಡಬೇಡಿ. ಸಹನೆ ಇರಲಿ, ನಿಮ್ಮ ಸ್ವಾಭಿಮಾನ ಕಳ್ಕೊಂಡು ಸಹನೆ ಇಡಕ್ಕೆ ಹೋಗಬೇಡಿ. ಓಕೆನಾ? ಸೊ ನಿಮ್ಮ ಸ್ವಾಭಿಮಾನದ ಮೇಲೂ ಕೂಡ ಗಮನ ಇರಲಿ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಆ್ಯಂಡ್ ಇಲ್ಲಿ ಎಲ್ಲೋ ಒಂದು ಕಡೆ ನೀವು ನಿಮ್ಮ ಪರ್ಸನ್ನ ಅನುಮಾನಿಸ್ತಾ ಇದ್ದೀರಾ ಅನ್ನೋಂಥ ಒಂದು ಎನರ್ಜಿ ಕೂಡ ಬರ್ತಿದೆ. ಸೊ ಅನಾವಶ್ಯಕವಾಗಿ ನಿಮ್ಮ ಪರ್ಸನ್ನ ಅನುಮಾನ ಮಾಡಬೇಡಿ. ಅವ್ರು ನಿಮ್ಮ ಹತ್ರ ಏನು ಫೀಲಿಂಗ್ಸ್ ಹೇಳ್ಕೊಳ್ತಿಲ್ಲ, ಶೇರ್ ಮಾಡ್ಕೊಳ್ತಿಲ್ಲ, ಅಥವಾ ಅವರೆಲ್ಲೋ ಒಂದು ಕಡೆ ನಿಮ್ಮನ್ನು ದೂರ ಮಾಡ್ತಿದ್ದಾರೆ, ಅಥವಾ ಅವರ ಜವಾಬ್ದಾರಿ, ಅವರ ಸ್ಟ್ರೆಸ್ಸಿನ ನಿಮ್ಮನ್ನು ಅವಾಯ್ಡ್ ಮಾಡ್ತಿದ್ದಾರೆ ಅಂತ ಹೇಳಿ ನೀವು ಅವ್ರನ್ನ ಅನುಮಾನಿಸೋದಲ್ಲಿ ಅರ್ಥ ಇಲ್ಲ. ಸ್ವಲ್ಪ ತಾಳ್ಮೆ ಇರಲಿ. ಅದಕ್ಕೆ ನಿಮ್ಮ ಎನರ್ಜಿ ಬರ್ತಿರೋದು ತಾಳ್ಮೆ ತುಂಬ ಇಂಪಾರ್ಟೆಂಟ್ ನಿಮಗೆ ಅನ್ನೋಂಥ ಒಂದು ಎನರ್ಜಿಲಿ ಹೈ ಎನರ್ಜಿ ಬರ್ತಾ ಇದೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ನಿಮ್ಮೆಲ್ಲರಿಗೂ ರೆಸೊನೇಟ್ ಆಗಿದೆ, ಕನೆಕ್ಟ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಹಾಗೆಯೇ ಈ ಎಲ್ಲ ಎನರ್ಜಿನ ನೀವೆಲ್ಲರೂ ಕೂಡ ರಿಸೀವ್ ಮಾಡ್ಕೊಳ್ತೀರಾ. ಯಾವ ರೀತಿಯಾಗಿ ನನ್ನ ಪ್ರೀತಿ ನನಗೆ ಸಿಕ್ಕಿದೆ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಓಕೆ, ಸೊ ಇವತ್ತಿನ ದಿನ ಯಾರೆಲ್ಲ ಬರ್ತ್ಡೇನ ಆಚರಿಸ್ಕೊಳ್ತಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ಬರ್ತ್ಡೇ. ಆ್ಯಂಡ್ ಯಾರೆಲ್ಲ ಮ್ಯಾರೇಜ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ ನಿಮಗೂ ಕೂಡ ಹ್ಯಾಪಿ ಆ್ಯನಿವರ್ಸರಿ. ನಿಮ್ಮ ಎಲ್ಲ ವಿಷಸ್ಗಳು, ನಿಮ್ಮ ಎಲ್ಲ ಪ್ರೀತಿಗೆ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳು ಆದಷ್ಟು ಬೇಗ ನೆರವೇರಲಿ, ನಿಮ್ಮ ವಿಷಸ್ಗಳು ಆದಷ್ಟು ಬೇಗ ನೆರವೇರಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೆಲ್ಲರೂ ಕೂಡ ನನ್ನ ಜೊತೆ ಕನೆಕ್ಟ್ ಆಗಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ ನಾಳೆ ರೀಡಿಂಗಲ್ಲಿ ಸಿಗೋಣ. ಓಕೆ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.